ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿರಿ, ಮನೆಯಲ್ಲೇ ಇರಿ. ಇವತ್ತು ಬೇಸಿಗೆಗಾಲಕ್ಕೆ ದೇಹಕ್ಕೆ ತಂಪು ನೀಡುವಂಥ ಒಂದು ಜ್ಯೂಸ್ ಮಾಡೋದು ಹೇಗಂಥೇಳಿ ನೋಡ್ಕೊಂಬರೋಣ. ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂಥೇಳಿ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಟೈಟಲ್ ನೋಡಿಬಿಟ್ಟು ಯಾವ ಜ್ಯೂಸು ಅಂಥೇಳಿ. ಹೌದು, ಇದು ಕ್ಯಾರೆಟ್ ಜ್ಯೂಸು, ಬಟ್ ಇದನ್ನು ಬೇರೆ ಥರದಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತಂದರೆ, ಇಲ್ಲಿ 2 ರಿಂದ 3 ಮೀಡಿಯಮ್ ಕ್ಯಾರೆಟನ್ನು ಈ ಥರ ಚಿಕ್ಕದಾಗಿ ಹೆಚ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಎಳನೀರಿನ ತಿರುಳು, ಎಳನೀರು ಕುಡಿದಾಗಿಂದ ಅದರೊಳಗೆ ತಿರುಳು ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಅದನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಅದಕ್ಕೆ 3 ರಿಂದ 4 ಚಮಚದಷ್ಟು ಸಕ್ಕರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಕ್ಯಾರೆಟು ಸ್ವೀಟ್ ಇರುತ್ತೆ, ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕು ಅಂಥೇಳಿ ಹಾಕ್ಕೋಬೋದು. ಹಾಗೆ ಇದನ್ನು ಮಾಡೋದು ಹೇಗೆ ಅಂತಂದರೆ, ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಕ್ಯಾರೆಟ್ ಬೇಯಿಸಿದ್ದನ್ನು ನಾನು ಹಾಕ್ಕೋತಾ ಇದ್ದೀನಿ. ಈ ಕ್ಯಾರೆಟನ್ನು ನಾನು ಯಾವುದೇ ರೀತಿ ಕುಕ್ಕರಲ್ಲಿ ಇಟ್ಟು ಬೇಯಿಸಿಲ್ಲ, ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದ್ದೀನಿ. ಸೊ ಸುಮಾರು ಹೊತ್ತು ಬೇಕಾಗಲ್ಲ ಚಿಕ್ಕದಾಗಿ ಹೆಚ್ಕೊಂಡಾಗ. ಹಾಗೆ ಇದಕ್ಕೆ ಎಳನೀರಿನ ತಿರುಳನ್ನು ಹಾಕ್ತಾಯಿದ್ದೀನಿ ಮತ್ತು ಸಕ್ಕರೆ, ಈ ಮೂರನ್ನು ಸೇರಿಸಿ ಮೊದಲು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ನೀರು ಆ್ಯಡ್ ಮಾಡೋ ನೆಸಸರಿ ಇಲ್ಲ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮೊದಲು, ಆಮೇಲೆ ಕನ್ಸಿಸ್ಟೆಂಟಿ ನೋಡ್ಕೊತ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲರೂ ಮಕ್ಕಳಿರೋ ಮನೆಯಲ್ಲಿ ಯೂಶ್ವಲಿ ಗೊತ್ತಿದ್ದೇ ಇರುತ್ತೆ, ಮಕ್ಕಳು ತರಕಾರಿ ತಿನ್ನಲ್ಲ, ಬೇಡ ಅಂತ ಹೇಳ್ತಾರೆ, ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಕೊಂಡು ಅವರಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಜ್ಯೂಸ್ ಮಾಡಿ ಕೊಡೋದ್ರಿಂದ ದೇಹಕ್ಕೂ ತಂಪಾಗುತ್ತೆ, ಹಾಗೆ ತರಕಾರಿನೂ ಹೊಟ್ಟೆ ಒಳಗೆ ಸೇರುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಇದು. ಕ್ಯಾರೆಟು ಯೂಶ್ವಲಿ ಎಲ್ಲರಿಗೂ ಗೊತ್ತೇ ಇದೆ, ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ಕೊಂಡು. ಹಾಗೆ ಎಳನೀರಿನ ತಿರುಳು ಸಹ ದೇಹಕ್ಕೆ ತುಂಬ ತಂಪು. ಹಾಗಾಗಿ ಇದನ್ನೆರಡನ್ನೂ ಸೇರಿಸಿ ಈ ರೀತಿಯಾಗಿ ಒಂದು ಜ್ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇದು ಈಗ ಜ್ಯೂಸ್ ರೆಡಿ ಆಯಿತು. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಕೋಲ್ಡಾಗಿ ಕುಡಿಯೋಕ್ಕೆ ಇಷ್ಟಪಡೋರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿಬೋದು, ಇಲ್ಲಾಂದರೆ ಈ ರೀತಿಯಾಗಿ ಐಸ್ ಕ್ಯೂಬ್ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇವತ್ತು ಹೋಗಿ ಬರ್ತೀನಿ, ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.